ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಸಂಸ್ಕಾರ ಬೈ ಯು ಆರ್ ಅನಂತಮೂರ್ತಿ ಈ ಒಂದು ಕಾದಂಬರಿಯ ಕನ್ನಡದ ಒಂದು ಸರಳವಾದಂತಹ ಸಂಕ್ಷಿಪ್ತ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಸಂಸ್ಕಾರ ಈ ಒಂದು ಕಾದಂಬರಿಯನ್ನು ಯು ಆರ್ ಅನಂತಮೂರ್ತಿಯವರು 1965ರಲ್ಲಿ ಬರೆದಿರ್ತಾರೆ. ಈ ಸಂಸ್ಕಾರ ಅಂದರೆ ಎ ರೈಟ್ ಫಾರ್ ಎ ಡೆಡ್ ಮ್ಯಾನ್, ಸತ್ತು ಹೋದ ಮನುಷ್ಯನಿಗಾಗಿ ಮಾಡುವಂತಹ ಒಂದು ವಿಧಿವಿಧಾನ. ಈ ಸಂಸ್ಕಾರ ಕಾದಂಬರಿಯನ್ನು ಎ.ಕೆ. ರಾಮಾನುಜನ್ರವರು ಒಂದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರುತ್ತಾರೆ. ಇದು ಒಂದು ಮಾಡರ್ನ್ ಇಂಡಿಯನ್ ಲಿಟರೇಚರ್ನಲ್ಲಿ ಒಂದು ಪ್ರಮುಖವಾದಂತಹ ಕೃತಿಯಾಗಿರುತ್ತೆ. ಈ ಒಂದು ಕಾದಂಬರಿಯು ಒಬ್ಬ ಬ್ರಾಹ್ಮಣನಾದಂತಹ ತುಂಬ ಧರ್ಮನಿಷ್ಠನಾಗಿರ್ತಕ್ಕಂತಹ ಪ್ರಾಣೇಶಾಚಾರ್ಯರ ಒಂದು ಜೀವನದ ಕಥೆಯಾಗಿರುತ್ತೆ. ಅವರು ತಮ್ಮ ಒಬ್ಬ ಅಶಕ್ತ ಪತ್ನಿ ಭಗೀರಥಿಯ ಒಂದು ದೈನಂದಿನ ಆರೈಕೆಯ ಕೆಲಸಗಳನ್ನು ಮಾಡುವುದರೊಂದಿಗೆ ಈ ಕಾದಂಬರಿ ಪ್ರಾರಂಭವಾಗುತ್ತೆ. ಅವರ ಜೀವನ ಪ್ರಾರ್ಥನೆ, ಅಡಿಗೆ ಮಾಡ್ತಕ್ಕಂಥದ್ದು, ಮತ್ತು ಅವರ ಒಂದು ಬ್ರಾಹ್ಮಣರ ಕಾಲೋನಿ, ಅಗ್ರಹಾರ, ಇತರರ ಬ್ರಾಹ್ಮಣರಿಗಾಗಿ ಪವಿತ್ರ ಪುರಾಣಗಳನ್ನು ಹೇಳ್ತಕ್ಕಂತಹ ಒಂದು ಕಟ್ಟುನಿಟ್ಟಾದಂತಹ ದೈನಂದಿನ ಚಕ್ರವಾಗಿರುತ್ತೆ. ಈ ಒಂದು ಕಾದಂಬರಿ ಒಂದು ಕೆಳಜಾತಿಗೆ ಸೇರಿರ್ತಕ್ಕಂತಹ ಚಂದ್ರಿಯು ತನ್ನ ಗಂಡನಾಗಿರ್ತಕ್ಕಂತಹ ನಾರಾಯಣಪ್ಪ ಸತ್ತಿದ್ದಾನೆ ಎಂಬ ಸುದ್ದಿಯೊಂದಿಗೆ ಬಂದಾಗ ಈ ಪ್ರಾಣೇಶಾಚಾರ್ಯರ ಆ ದೈನಂದಿನ ದಿನಚರಿ ಭಗ್ನವಾಗುತ್ತೆ. ನಾರಾಯಣಪ್ಪ ಒಬ್ಬ ಬ್ರಾಹ್ಮಣ. ಆತ ಬ್ರಾಹ್ಮಣ ಕಾನೂನುಗಳನ್ನು ಬಹಿರಂಗವಾಗಿ ಧಿಕ್ಕರಿಸಿ ಮದ್ಯಪಾನ ಮಾಡ್ತಾ ಮಾಂಸವನ್ನು ತಿಂತ ಆ ಕೆಳಜಾತಿಯ ಚಂದ್ರಿಯೊಂದಿಗೆ ವಾಸಿಸ್ತಿದ್ದಂತಹ ಒಬ್ಬ ಬ್ರಾಹ್ಮಣ ಬಂಡಾಯಗಾರನಾಗಿರ್ತಾನೆ. ಈ ಕಾದಂಬರಿಯ ಒಂದು ಮೇಯ್ನ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ ನಾರಾಯಣಪ್ಪನ ಅಂತ್ಯಕ್ರಿಯೆಯ ವಿಧಿವಿಧಾನಗಳು, ಅಂದರೆ ಆ ಸಂಸ್ಕಾರ ಮಾಡುವವರು ಯಾರು ಅಂತಕ್ಕಂಥದ್ದು. ಇಲ್ಲಿ ನಾರಾಯಣಪ್ಪನಿಗೆ ವಾರಸುದಾರರಿರೋದಿಲ್ಲ, ಆತ ಮರಣ ಹೊಂದಿದ್ದಾನೆ. ಆತನ ಒಂದು ಸಂಸ್ಕಾರವನ್ನು ಒಬ್ಬ ಸಂಬಂಧಿಕನು ಅದನ್ನು ಮಾಡಬೇಕಾಗುತ್ತೆ. ಆದರೆ ಆತ ನಾರಾಯಣಪ್ಪ ಪಾಪದ ಜೀವನವನ್ನು ನಡೆಸ್ತಾ ಇರೋದರಿಂದ ಇತರ ಬ್ರಾಹ್ಮಣರು, ಅಂದರೆ ಇಲ್ಲಿ ಗರುಡ, ಲಕ್ಷ್ಮಣ, ಈ ಒಂದು ಆತನ ಶವ ಸಂಸ್ಕಾರವನ್ನು ಮಾಡಿದರೆ ತಮ್ಮ ಜಾತಿಯ ಸ್ಥಾನಮಾನ ಕಳೆದುಕೊಳ್ಳುವಂತಹ ಮತ್ತು ತಮ್ಮನ್ನು ಬಹಿಷ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯದಲ್ಲಿರ್ತಾರೆ. ಇದಕ್ಕೆ ವಿರುದ್ಧವಾಗಿ ಆ ಶವವನ್ನು ದಹನ ಮಾಡದೆ ಹೋದರೆ ಆ ಹಳ್ಳಿಯಲ್ಲಿ ಯಾರೂ ಸಹ ಊಟ ಸಹ ಮಾಡುವಂತಿರೋದಿಲ್ಲ. ಈ ರೀತಿಯ ಪರಿಸ್ಥಿತಿಯಾಗಿ ಈ ಒಂದು ಕಾದಂಬರಿ ಪ್ರಾರಂಭವಾಗುತ್ತೆ. ಮತ್ತು ಈ ಸಂಸ್ಕಾರ ಕಾದಂಬರಿಯ ಒಂದು ಮೇಯ್ನ್ ಕ್ಯಾರೆಕ್ಟರ್ಸ್ಗೆ ಬಂದಾಗ ಪ್ರಾಣೇಶಾಚಾರ್ಯ ಆ ಬ್ರಾಹ್ಮಣ ಕಾಲೋನಿಯ ಒಬ್ಬ ನೈತಿಕ ಮತ್ತು ಒಬ್ಬ ಭೌತಿಕವಾದಂತಹ ಜ್ಞಾನವುಳ್ಳ ವ್ಯಕ್ತಿ. ಕಾಶಿಯಲ್ಲಿ ಆತ ಒಂದು ಅಧ್ಯಯನವನ್ನು ಮಾಡಿ ವೇದಾಂತ ಶಿರೋಮಣಿ ಅಂತ ಹೆಸರನ್ನು ಪಡೆದಿರ್ತಾನೆ. ಆತ ತೀವ್ರವಾದಂಥ ಒಂದು ಆತ್ಮನಿಗ್ರಹದ ಜೀವನವನ್ನು ನಡೆಸ್ತಾ ಇರ್ತಾನೆ. ತಮ್ಮ ಜೀವನವು ಸುಖಕ್ಕಿಂತ ಹೆಚ್ಚಾಗಿ ಸೇವೆ ಮತ್ತು ತ್ಯಾಗದ್ದಾಗಿರಲಿ ಅಂತ ಹೇಳಿ ಆತ ಏನು ಮಾಡಿರ್ತಾನೆ, ಉದ್ದೇಶಪೂರ್ವಕವಾಗಿ ಭಗೀರಥಿಯನ್ನು ಒಂದು ಮದುವೆಯಾಗಿರ್ತಾರೆ. ಆ ಭಾಗೀರಥಿ ಅಶಕ್ತಳು, ಅಂದರೆ ಆಕೆ ಏನು ಒಂದು ಅಂಗವಿಕಲಳಾಗಿರ್ತಾಳೆ, ಏನು ಆಕೆ ಕೆಲಸಗಳನ್ನು ಆಕೆ ಮಾಡ್ಕೊಳ್ಳೋದಿಲ್ಲ. ಆಕೆಯ ಎಲ್ಲ ಕೆಲಸಗಳನ್ನು ಪತಿ ಪ್ರಾಣೇಶಾಚಾರ್ಯ ಮಾಡ್ತಾ ಇರ್ತಾರೆ. ಮತ್ತು ಅವರ ಒಂದು ಪಾತ್ರ ಈ ಒಂದು ಕಾದಂಬರಿಯಲ್ಲಿ ಬೆಳೀತಾ ಇದ್ದಾಗ ಇಲ್ಲಿ ಪ್ರತಿ ಮಾನವನ ಸಮಸ್ಯೆಯನ್ನು ಪ್ರಾಚೀನ ಗ್ರಂಥದ ಮೂಲಕ ಪರಿಹರಿಸಬಹುದು ಅಂತ ನಂಬುವ ಒಬ್ಬ ಮನುಷ್ಯನಾಗ್ತಾನೆ ಈತ. ನಾರಾಯಣಪ್ಪನ ಸಾವಿನ ಸಮಸ್ಯೆಗೆ ಗ್ರಂಥಗಳು ಉತ್ತರ ನೀಡಲು ವಿಫಲವಾದಾಗ ಆತ ತನ್ನ ನಂಬಿಕೆಯನ್ನು ಕಳೆದುಕೊಳ್ತಾನೆ. ನಂತರ ಈ ಪ್ರಾಣೇಶಾಚಾರ್ಯ ಚಂದ್ರಿಯನ್ನು ಭೇಟಿ ಆಗ್ತಾನೆ. ಚಂದ್ರಿಯೊಂದಿಗಿನ ಸ್ವಯಂ ಪ್ರೇರಿತವಾದಂತಹ ಒಂದು ಲೈಂಗಿಕ ಕ್ರಿಯೆಗೆ ಒಳಗಾಗ್ತಾನೆ. ಚಂದ್ರಿಯನ್ನು ಸಂಭೋಗ ಮಾಡ್ತಾನೆ. ನಂತರ ಇದು ಆತನ ಒಂದು ಸಂಸ್ಕಾರಕ್ಕೆ ಒಂದು ಅಡ್ಡಿ ಅಂತ ಭಾವಿಸ್ತಾನೆ. ನಾನು ಅಶುದ್ಧನಾಗಿದ್ದೇನೆ ಅಂತ ಭಾವಿಸ್ತಾನೆ. ನಂತರ ಆ ಪ್ರಾಣೇಶಾಚಾರ್ಯ ಅವರ ಪುಸ್ತಕಗಳ ಸತ್ತ ಮನುಷ್ಯನಿಂದ ಅನುಭವದ ಜೀವಂತ ಮನುಷ್ಯನಾಗಿ ಬದಲಾಗ್ತಾನೆ. ಅಂದರೆ ತನ್ನ ಸಂಸ್ಕಾರದ, ತನ್ನ ಒಂದು ಬ್ರಾಹ್ಮಣ್ಯತ್ವದಿಂದ ಆತ ಮನುಷ್ಯನಾಗಿ ಬದಲಾಗ್ತಾನೆ. ಅಂತಿಮವಾಗಿ ತಮ್ಮ ಜಾತಿಯ ಹಿಂದೆ ಅಡಗಿಕೊಳ್ಳುವ ಬದಲು ತಮ್ಮ ಕಾರ್ಯಗಳ ಜವಾಬ್ದಾರಿಯನ್ನು ತಾವೇ ವಹಿಸ್ಕೊಳ್ಬೇಕು ಅಂತ ಅರ್ಥಕೊಳ್ತಾನೆ ಪ್ರಾಣೇಶಾಚಾರ್ಯ. ನಂತರ ನಾರಾಯಣಪ್ಪ, ಈತ ಕಾದಂಬರಿಯ ಮೊದಲಲ್ಲೇ ಮರಣ ಹೊಂದಿದ್ರೂ ಕೂಡ ಈತನ ಒಂದು ಪ್ರಾಬಲ್ಯ ಅಂತಕ್ಕಂಥದ್ದು ಈ ಕಾದಂಬರಿಯ ಉದ್ದಕ್ಕೂ ನಮಗೆ ಗೊತ್ತಾಗುತ್ತೆ. ಅವನು
ಆ ಬ್ರಾಹ್ಮಣರ ಕಾಲೋನಿ ಅಗ್ರಹಾರದ ಪ್ರಕಾರ ಅವನೊಬ್ಬ ಬ್ರಾಹ್ಮಣ ವಿರೋಧಿಯಾಗಿರ್ತಾನೆ. ಈತ ಬಂಡಾಯಗಾರನಾಗಿರ್ತಾನೆ. ಅವನು ಮದ್ಯಪಾನ ಮಾಡೋದು, ಮಾಂಸ ತಿನ್ನೋದು, ಕೆಳಜಾತಿಯ ಒಂದು ಪ್ರಿಯತಮೆ ಚಂದ್ರಿಯೊಂದಿಗೆ ವಾಸಿಸ್ತಾ ಇರ್ತಾನೆ. ಈತ ಆ ಒಂದು ಅಗ್ರಹಾರದ ಪ್ರತಿಯೊಂದು ನಿಯಮಗಳನ್ನು ಉಲ್ಲಂಘಿಸಿರ್ತಾನೆ. ಅವನು ಮುಸ್ಲಿಮರನ್ನ ಹಳ್ಳಿಗೆ ಆಹ್ವಾನಿಸಿ ಮಾಂಸದೂಟ ಕೂಡ ಹಾಕ್ಸಿರ್ತಾನೆ. ಇದು ಒಂದು ರೀತಿ ನಿಷೇಧವಾಗಿರುತ್ತೆ. ನಾರಾಯಣಪ್ಪ ಇತರ ಬ್ರಾಹ್ಮಣರಿಗೆ ಕನ್ನಡಿಯಂತೆ ಕೆಲಸ ಮಾಡ್ತಾನೆ. ಅವರು ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದ್ದರೂ ಒಳಗೊಳಗೆ ಆ ಬ್ರಾಹ್ಮಣರು ಲೋಭಿಗಳು, ಕಾಮುಕರು ಎಂಬುದನ್ನು ಎತ್ತಿ ತೋರಿಸುವ ಮೂಲಕ ನಾರಾಯಣಪ್ಪ ಒಂದು ದ್ವಂದ್ವ ನೀತಿಯನ್ನು ಆ ಬ್ರಾಹ್ಮಣರಲ್ಲಿ ಇರ್ತಕ್ಕಂತಹ ಒಂದು ಒಳ ಮನಸ್ಸನ್ನು ಬಯಲು ಮಾಡ್ತಾನೆ. ಸಾವಿನಲ್ಲೂ ಅವನು ಸಮುದಾಯ ತನ್ನದೇ ಆದ ಅವನತಿಯನ್ನು ಎದುರಿಸುವಂತೆ ಅವನು ಮಾಡ್ತಾನೆ. ಇನ್ನು ಮತ್ತೊಂದು ಕ್ಯಾರೆಕ್ಟರ್ ಅಂದಾಗ ಚಂದ್ರಿ ನಾರಾಯಣಪ್ಪನ ಒಬ್ಬ ಉಪಪತ್ನಿ ಮತ್ತು ಕೆಳಜಾತಿಯ ಮಹಿಳೆ. ಈಕೆ ಕಠಿಣವಾದಂತಹ ಒಣ ಬ್ರಾಹ್ಮಣ ಕಾನೂನುಗಳ ಜಗತ್ತಿನಲ್ಲಿ ಅವಳು ಪ್ರಕೃತಿಯ ಒಂದು ತೇವಾಂಶವುಳ್ಳ ಫಲವತ್ತಾದಂತಹ ಒಂದು ಕರುಣಾಮಯಿ ಪಾತ್ರವನ್ನು ಪ್ರತಿನಿಧಿಸ್ತಾಳೆ ಈ ಕಾದಂಬರಿಯಲ್ಲಿ. ಇಲ್ಲಿ ಚಂದ್ರಿ ಮೊದಲು ಪುಸ್ತಕಗಳನ್ನು ಓದಿ ಬ್ರಾಹ್ಮಣರಿಗಿಂತ ಭಿನ್ನವಾಗಿ ಚಂದ್ರಿ ತನ್ನ ಸಹಜ ಪ್ರಕೃತಿ, ತನ್ನ ಒಂದು ಕ್ಯಾರೆಕ್ಟರ್ನ ಮೇಲೆ ಅವಳು ಯಾವುದೇ ಒಂದು ಪಾಪದ ಪ್ರಜ್ಞೆಯಿಂದಲ್ಲದೆ ಒಂದು ತುಂಬ ಕೃತಜ್ಞತೆ ಅನುಕಂಪದಿಂದ ಪ್ರಣೇಶಾಚಾರ್ಯರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ತಾಳೆ. ಇಲ್ಲಿ ವಿದ್ವಾಂಸ ಪುರುಷರು ದಿನಗಟ್ಟಲೆ ವಾದ ಮಾಡ್ತಾ ಇರಬೇಕಾದ್ರೆ ಚಂದ್ರಿ ರಹಸ್ಯವಾಗಿ ಆ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡುವ ಮೂಲಕ ಶವದ ಸಮಸ್ಯೆಯನ್ನು ನಿಜವಾಗಿ ಪರಿಹರಿಸುವ ಏಕೈಕ ವ್ಯಕ್ತಿಯಾಗಿರ್ತಾಳೆ. ಅವಳು ಜಾತಿ ಪದ್ಧತಿಯ ಒಂದು ಕೇಂದ್ರ ಬಿಂದುವಾಗಿ ಇಲ್ಲಿ ಕಾಣಿಸಿಕೊಳ್ತಾಳೆ. ಮತ್ತು ಅವಳು ಒಂದು ರೀತಿ ಈ ಕಾದಂಬರಿಯಲ್ಲಿ ಒಂದು ನಿತ್ಯ ಸುಮಂಗಲಿಯಾಗಿ ಅವಳನ್ನು ಪ್ರತಿಬಿಂಬಿಸಲಾಗಿದೆ. ಇನ್ನು ಮಹಾಬಲ ಕಾಶಿಯಲ್ಲಿ ಪ್ರಾಣೇಶಾಚಾರ್ಯರ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ಸ್ನೇಹಿತನಾಗಿರ್ತಾನೆ. ವರ್ಷಗಳ ಹಿಂದೆ ಮಹಾಬಲ ತನ್ನ ವೇದಗಳ ಅಧ್ಯಯನವನ್ನು ಬಿಟ್ಟು ವೇಶ್ಯೆಯ ಬೆನ್ನ ಹಿಂದೆ ಹೋಗ್ತಾನೆ. ಇದು ಪ್ರಾಣೇಶಾಚಾರ್ಯನನ್ನು ಒಂದು ರೀತಿ ಬೆಚ್ಚಿ ಬೀಳಿಸಿರುತ್ತೆ. ಈ ಕಾದಂಬರಿಯಾದ್ಯಂತ ಮಹಾಬಲನ ನೆನಪು ಪ್ರಾಣೇಶಾಚಾರ್ಯರನ್ನು ಕಾಡ್ತಾ ಇರುತ್ತೆ. ಇಂದ್ರಿಯಗಳ ಸೆಳೆತವು ಹೆಚ್ಚಿನ ಶಾಸ್ತ್ರಗಳ ಸೆಳೆತಕ್ಕಿಂತ ಪ್ರಬಲವಾಗಿರುತ್ತೆ ಎಂಬುದನ್ನು ಈ ಪ್ರಾಣೇಶಾಚಾರ್ಯರಿಗೆ ಇದು ನೆನಪಿಸುತ್ತೆ. ಇನ್ನು ಪುಟ್ಟ ಎಂಬುವನು ಒಬ್ಬ ಸಾಮಾನ್ಯ ಮನುಷ್ಯ. ಆಚಾರ್ಯರು 3ನೇ ಭಾಗದಲ್ಲಿ, ಅಂದರೆ ಈ ಕಾದಂಬರಿಯ 3ನೇ ಭಾಗದಲ್ಲಿ ಅವರು ಅಲೆದಾಟದ ಸಮಯದಲ್ಲಿ ಪುಟ್ಟನನ್ನು ಭೇಟಿಯಾಗ್ತಾನೆ. ಅವನು ಸರಳ ಮಾತುಗಾರ ಮತ್ತು ಸ್ವಲ್ಪ ಮಟ್ಟಿಗೆ ಕೆಳವರ್ಗದ ವ್ಯಕ್ತಿ. ಪುಟ್ಟ ಆ ಪ್ರಾಣೇಶಾಚಾರ್ಯರನ್ನು ಜಾತ್ರೆಗಳಿಗೆ ಮತ್ತು ಕೋಳಿ ಅಂಗಡಿಗಳಿಗೆ ಮತ್ತು ಕಾಫಿ ಅಂಗಡಿಗಳಿಗೆ ಅಂತ ಒಂದು ಜನಸಾಮಾನ್ಯರ ಒಂದು ರಿಯಲ್ ವರ್ಲ್ಡ್ಗೆ ಪರಿಚಯಿಸ್ತಾನೆ. ಪುಟ್ಟನಿಗೆ ಯಾವುದೇ ಗಂಭೀರತೆ ಅಥವಾ ಅಪರಾಧ ಪ್ರಜ್ಞೆ ಇರೋದಿಲ್ಲ. ಅವನು ಸಂಪೂರ್ಣವಾಗಿ ಪ್ರೆಸೆಂಟ್ ಟೈಮ್ನಲ್ಲಿ ಬದುಕ್ತಾ ಇರ್ತಾನೆ. ಪ್ರಾಣೇಶಾಚಾರ್ಯರು ಸಾಮಾನ್ಯ ಮಾನವನ ಅನುಭವದಿಂದ ಎಷ್ಟು ದೂರವಿದ್ದರು ಎಂಬುದನ್ನು ಪುಟ್ಟ ತೋರಿಸಿಕೊಳ್ತಾನೆ. ಇನ್ನು ಅಗ್ರಹಾರದ ಬ್ರಾಹ್ಮಣರು, ಇಲ್ಲಿ ಗರುಡ, ಲಕ್ಷ್ಮಣ, ದಾಸ ಈ ಪಾತ್ರಗಳು ಸಂಪ್ರದಾಯದ ಅವನತಿಯನ್ನು ಪ್ರತಿನಿಧಿಸುವ ಒಂದು ಸಾಮೂಹಿಕ ಗುಂಪಿನಂತೆ ಕಾಣುತ್ತೆ. ಗರುಡಾಚಾರ್ಯ ಮತ್ತು ಲಕ್ಷ್ಮಣಾಚಾರ್ಯರು ನಾರಾಯಣಪ್ಪನ ಆತ್ಮಕ್ಕಿಂತ ಅವನ ಚಿನ್ನದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ. ಅವರು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಕಾನೂನನ್ನು ಆಯುಧವಾಗಿ ಬಳಸ್ತಾರೆ. ಅವರ ದೇಹಗಳನ್ನು ಹೆಚ್ಚಾಗಿ ರೋಗಗ್ರಸ್ತರು, ಮಲೇರಿಯಾ ಮತ್ತು ಗುಳಿಬಿದ್ದ ಕಣ್ಣುಗಳೆಂದು ವರ್ಣಿಸಲಾಗಿರುತ್ತೆ. ಇದು ಅವರ ಮುಚ್ಚಿದ ಸಮುದಾಯದ ಒಂದು ಅವನತಿಯ ಒಂದು ಸ್ವರೂಪವನ್ನು ಸಂಕೇತಿಸುತ್ತೆ. ಇನ್ನು ಕೊನೆಯ ಪಾತ್ರವಾಗಿ ಭಾಗೀರಥಿ, ಪ್ರಾಣೇಶಾಚಾರ್ಯರ ಒಬ್ಬ ನಿಶಕ್ತ ಪತ್ನಿ. ಅವಳು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಆಚಾರ್ಯರಿಗೆ ಒಂದು ಧಾರ್ಮಿಕ ವಸ್ತು ಆಗಿರ್ತಾಳೆ. ಅವಳ ಕ್ಷೀಣಿಸಿದ ದೇಹವು ಪ್ರಾಣೇಶಾಚಾರ್ಯರು ಆರಿಸಿಕೊಂಡ ಜೀವನದ ಬಂಜೆತನವನ್ನು ತೋರಿಸುತ್ತೆ. ಕಾದಂಬರಿಯ ಕೊನೆಯಲ್ಲಿ ಅವಳ ಸಾವು ಆಚಾರ್ಯರ ಹಳೆಯ ಜೀವನದೊಂದಿಗೆ ಸಂಬಂಧದ ಅಂತಿಮವಾದಂತಹ ಒಂದು ಕಡಿತವನ್ನು ಸೂಚಿಸುತ್ತೆ. ಇನ್ನು ಈ ಸಂಸ್ಕಾರ ಕಾದಂಬರಿಯ ಭಾಗ 1ಕ್ಕೆ ಬಂದಾಗ, ಒಂದು ಸಾರಾಂಶಕ್ಕೆ ಬಂದಾಗ, ಈ ಒಂದು ಕತೆ ದೂರ್ವಾಸಪುರ ಗ್ರಾಮದಲ್ಲಿ ಮಧ್ಯಾಹ್ನದ ಬಿಸಿಲಿನಲ್ಲಿ ಪ್ರಾರಂಭವಾಗುತ್ತೆ. ಕಾಶಿಯಲ್ಲಿ ವೇದಾಂತ ಶಿರೋಮಣಿ ಬಿರುದನ್ನು ಪಡೆದಿರತಕ್ಕಂತಹ ಒಬ್ಬ ಅತಿ ಪಾಂಡಿತ್ಯದ ಮನುಷ್ಯ ಪ್ರಾಣೇಶಾಚಾರ್ಯರು ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರು ತಮ್ಮ ಅಶಕ್ತ ಪತ್ನಿ ಭಾಗೀರಥಿಗೆ ಸ್ನಾನ ಮಾಡಿಸುವುದು, ಅವರಿಗೆ ಊಟ ಮಾಡಿಸೋದು ಅವರ ಜೀವನದ ಒಂದು ಅತಿ ದೊಡ್ಡ ಕೆಲಸವಾಗಿರುತ್ತೆ. ತನಗೆ ಎಂದಿಗೂ ಸುಖ ಅಥವಾ ಮಕ್ಕಳನ್ನು ನೀಡದ ಮಹಿಳೆಯನ್ನು ಮದುವೆಯಾಗುವ ಮೂಲಕ ಅವರು ತಮ್ಮ ಆತ್ಮವನ್ನು ಮೋಕ್ಷದತ್ತ ವೇಗವಾಗಿ ಕೊಂಡೊಯ್ತಾ ಇದ್ದಾರೆ ಅಂತ ಅವರು ನಂಬಿರ್ತಾರೆ. ಅವರು ಅಗ್ರಹಾರದ ಒಬ್ಬ ನೈತಿಕವಾದಂಥ ಒಂದು ದಿಕ್ಸೂಚಿಯಾಗಿರ್ತಾರೆ. ಆ ಮಧ್ಯಾಹ್ನದ ಮೌನವು ಆ ಕೆಳಜಾತಿಯ ಚಂದ್ರಿ ಅಲ್ಲಿಗೆ ಪ್ರವೇಶಿಸುವುದರೊಂದಿಗೆ ಅದು ಕೆಡುತ್ತೆ. ಆ ಚಂದ್ರಿಯ
ಒಬ್ಬ ಪ್ರಿಯತಮ ಆಗಿರ್ತಕ್ಕಂತಹ ಬ್ರಾಹ್ಮಣ ಸಮುದಾಯದ ಸದಸ್ಯನಾಗಿದ್ದ ನಾರಾಯಣಪ್ಪ ಹಠಾತ್ ಜ್ವರದಿಂದ ಸಾವನ್ನಪ್ಪಿದ್ದಾನೆ ಅಂತಕ್ಕಂತಹ ಒಂದು ಸುದ್ದಿಯನ್ನು ಚಂದ್ರಿ ತರ್ತಾಳೆ. ಈ ಸುದ್ದಿ ಕೇವಲ ಒಂದು ದುರಂತವಲ್ಲ, ಇದು ಆ ಗ್ರಾಮದ ಧಾರ್ಮಿಕ ಒಂದು ಸಿಸ್ಟಮ್ ಏನಿತ್ತು ಅದಕ್ಕೆ ಒಂದು ಅಪಾಯವನ್ನು ಒಡ್ಡುವಂತಹ ವಿಷಯ ಆಗಿರುತ್ತೆ. ನಾರಾಯಣಪ್ಪ ಗ್ರಾಮದ ಒಬ್ಬ ಬಂಡಾಯಗಾರನಾಗಿರ್ತಾನೆ. ಅವನು ಬ್ರಾಹ್ಮಣರನ್ನ ಲೇವಡಿ ಮಾಡೋದು, ಅವರ ಮುಂದೆ ಒಂದು ರೀತಿ ಮದ್ಯಪಾನ ಮಾಡೋದು, ಮುಸ್ಲಿಮರೊಂದಿಗೆ ಮಾಂಸ ತಿನ್ನುವುದು, ಮತ್ತು ತನ್ನ ಪೂರ್ವಜರ ಪವಿತ್ರ ಒಂದು ವಿಧಿವಿಧಾನಗಳನ್ನು, ಅವರು ಪೂರ್ವಜರ ಒಂದು ಸಾಲಿಗ್ರಾಮಗಳನ್ನು ನದಿಗೆ ಎಸೆಯುವ ಮೂಲಕ ತನ್ನ ಜೀವನವನ್ನು ಕಳೆದಿರ್ತಾನೆ. ಆದರೆ ಅವನು ಎಂದಿಗೂ ಸಹ ಒಂದು ಔಪಚಾರಿಕವಾಗಿ ಅಂದರೆ ಅಫಿಷಿಯಲ್ ಆಗಿ ಬೇರೆ ಧರ್ಮಕ್ಕೆ ಆತ ಮತಾಂತರಗೊಂಡಿರೋದಿಲ್ಲ, ಬ್ರಾಹ್ಮಣ ಧರ್ಮದಲ್ಲೇ ಇರ್ತಾನೆ. ಬ್ರಾಹ್ಮಣರು ಆಚಾರ್ಯರ ಮನೆಯಲ್ಲಿ ಸೇರ್ತಾರೆ. ಅಲ್ಲಿ ತುಂಬ ಉದ್ವಿಗ್ನತೆ ಕೂಡಿರುತ್ತೆ. ಅಲ್ಲಿ ಒಂದು ರೀತಿಯ ಮಲ್ಲಿಗೆಯ ಕೊಳೆತ ವಾಸನೆ ಮೂಡ್ತಾ ಇರುತ್ತೆ. ಇಲ್ಲಿ ಆ ಒಂದು ಸಭೆ ಸೇರಿರ್ತಕ್ಕಂಥದ್ದು ನಾರಾಯಣಪ್ಪನ ಒಂದು ದೇಹಕ್ಕೆ ಸಂಸ್ಕಾರ ಮಾಡುವುದು ಹೇಗೆ ಅಂತ. ಆದರೆ ಅಲ್ಲಿ ಕಾನೂನಿನ ಸಮಸ್ಯೆ ಎದ್ದು ಕಾಣ್ತಾ ಇರುತ್ತೆ. ಒಂದು ಬಹಿಷ್ಕೃತನಂತೆ ಬದುಕಿದರೂ ಸಹ ಬ್ರಾಹ್ಮಣನಾಗಿ ಸತ್ತವನಿಗೆ ಈಗ ಯಾರು ಅಂತ್ಯಕ್ರಿಯೆ ಮಾಡಬೇಕು ಮತ್ತು ಅವನ ಚಿನ್ನವನ್ನು ಯಾರು ಉತ್ತರಾಧಿಕಾರಿಯಾಗಿ ಪಡೆಯಬೇಕು ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ. ಸ್ಥಳೀಯ ಬ್ರಾಹ್ಮಣರಾದ ಗರುಡಾಚಾರ್ಯ ಮತ್ತು ಲಕ್ಷ್ಮಣಾಚಾರ್ಯರು ಒಂದು ಕನ್ಫ್ಯೂಷನ್, ದ್ವಂದ್ವ ಸ್ಥಿತಿಯಲ್ಲಿ ನಿಂತಿರ್ತಾರೆ. ಅವರು ಪಾಪಿಗೆ ವಿಧಿವಿಧಾನಗಳನ್ನು ಮಾಡಿದರೆ ನಮ್ಮನ್ನು ಬಹಿಷ್ಕರಿಸಲಾಗತ್ತೆ ಮತ್ತು ನಮ್ಮ ಸ್ವಂತ ಶುದ್ಧತೆಯನ್ನು ನಾವು ಕಳೆದುಕೊಳ್ತೇವೆ. ಒಂದು ವೇಳೆ ಮಾಡದೇ ಇದ್ದರೆ ಆ ಶವವು ಗ್ರಾಮದಲ್ಲೇ ಕೊಳೆಯುತ್ತೆ ಮತ್ತು ಕಾನೂನಿನ ಪ್ರಕಾರ ಆ ಶವ ಸಂಸ್ಕಾರ ಆಗುವವರೆಗೂ ಈ ಬ್ರಾಹ್ಮಣ ಕಾಲೋನಿಯಲ್ಲಿ ಅಗ್ರಹಾರದಲ್ಲಿ ಯಾರೂ ಸಹ ಊಟ ಮಾಡುವಂತಿಲ್ಲ ಅಂತಕ್ಕಂತಹ ಒಂದು ಸಮಸ್ಯೆಯಲ್ಲಿ ತೊಡಗಿರ್ತಾರೆ. ಪ್ರಣಯಾಚಾರ್ಯರು ಏನು ಮಾಡ್ತಾರೆ, ಆ ಪ್ರಾಚೀನ ತಾಳೇಗರಿ ಹಸ್ತಪ್ರತಿಗಳನ್ನು ಮತ್ತು ಧರ್ಮಶಾಸ್ತ್ರಗಳನ್ನು ಹುಡುಕೋದಕ್ಕೆ ಶುರು ಮಾಡಿರ್ತಾರೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಅವರು ಯಾವುದಾದರೂ ಒಂದು ಪುಸ್ತಕದಲ್ಲಿ ಅಥವಾ ತಾಳೆ ಗ್ರಂಥದಲ್ಲಿ ನಮಗೆ ಒಂದು ಕಾನೂನಿನ ಅವಕಾಶ ಸಿಗಬಹುದು ಅಂತ ಅವರು ಓದ್ತಾ ಇರ್ತಾರೆ. ಇತರ ಬ್ರಾಹ್ಮಣರು ತುಂಬ ಹಸಿವಿನಿಂದ ಉತ್ತರಕ್ಕಾಗಿ ಅಥವಾ ಪರಿಹಾರಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಪುರುಷರ ಆಳವಾದಂತಹ ಈ ಒಂದು ನೀತಿ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಅವರು ಶುದ್ಧತೆಯ ಬಗ್ಗೆ ಕಾಳಜಿ ವಹಿಸುವಂತೆ ನಟಿಸ್ತಾ ಇದ್ದರೂ ಕೂಡ ಒಳಗೊಳಗೆ ಅವರು ಆ ನಾರಾಯಣಪ್ಪನ ಚಿನ್ನ ಹಾಗೆ ಆ ಚಂದ್ರಿ ಅವಳ ದೇಹಕ್ಕಾಗಿ ಹಂಬಲಿಸ್ತಾ ಇರ್ತಾರೆ. ಈ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ, ಪರಿಹಾರ ಸಿಗೋದಿಲ್ಲ. ರಾತ್ರಿ ಆಗತ್ತೆ. ಶವದ ದೈಹಿಕ ಆ ಒಂದು ಶವದ ಸಂಸ್ಕಾರದ ಒಂದು ವಾಸ್ತವತೆಯನ್ನು ಯಾರ ಕೈಯಲ್ಲೂ ಸಹ ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹದ್ದುಗಳು ನಾರಾಯಣಪ್ಪನ ಮನೆಯ ಮೇಲ್ಛಾವಣಿ ಮೇಲೆ ಬಂದು ಕೂರೋದಕ್ಕೆ ಪ್ರಾರಂಭ ಆಗತ್ತೆ. ಹಳ್ಳಿಯ ಇಲಿಗಳು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸ್ತವೆ. ಅವು ಚರಂಡಿಗಳಲ್ಲಿ ಸಾಯ್ತವೆ. ಇದು ನಾರಾಯಣಪ್ಪನನ್ನು ಕೊಂದ ಪ್ಲೇಗ್ ಸಂಕೇತವಾಗಿದೆ. ಆದರೆ ಬ್ರಾಹ್ಮಣರು ಇದನ್ನು ಶಾಪ ಅಂತ ನಂಬ್ತಾ ಇರ್ತಾರೆ. ಪ್ರಣೇಶಾಚಾರ್ಯರು ಗ್ರಂಥಗಳಲ್ಲಿ ಉತ್ತರವನ್ನು ಹುಡುಕ್ತಾರೆ, ಆದರೆ ಅದರಲ್ಲಿ ಎಲ್ಲಿಯೂ ಸಹ ಅವರು ಉತ್ತರ ಸಿಗೋದಿಲ್ಲ. ಅವರು ಮಾರುತಿ ದೇವಸ್ಥಾನಕ್ಕೆ ಹೋಗಿ ದೇವರಿಂದಲೇ ಒಂದು ಪರಿಹಾರವನ್ನು ಪಡಿಬೇಕು ಅಂತ ನಿರ್ಧರಿಸ್ತಾರೆ. ಅವರು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೀತಾರೆ. ಆದರೆ ಕಲ್ಲಿನ ವಿಗ್ರಹವು ಮೌನವಾಗಿರುತ್ತೆ. ದೇವರ ಮೌನ ಮತ್ತು ಆ ಕಾನೂನಿನ ಒಂದು ನೆರವಿಲ್ಲದೆ ಆ ಪ್ರಣೇಶಾಚಾರ್ಯರು ಸೋತು ಆ ಆಚಾರ್ಯರ ಒಂದು ಮುಂಜಾನೆ ದೇವಸ್ಥಾನಕ್ಕೆ ಹೊರಬರುವುದರೊಂದಿಗೆ ಈ ಒಂದು ಈ ಕಾದಂಬರಿಯ ಮೊದಲನೆಯ ಭಾಗ ಕೊನೆಗೊಳ್ಳುತ್ತೆ. ಇನ್ನು ಎರಡನೇ ಭಾಗಕ್ಕೆ ಬಂದಾಗ ಪ್ರಣೇಶಾಚಾರ್ಯರು ಸಂಪೂರ್ಣವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಜೊತೆಗೆ ಇದೊಂದು ಸಾಮಾಜಿಕ ಕುಸಿತವನ್ನು ಕೂಡ ಇಲ್ಲಿ ತೋರಿಸುತ್ತೆ. ಅಲ್ಲಿರ್ತಕ್ಕಂಥ ಯಾವುದೇ ಬ್ರಾಹ್ಮಣರು ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ ಆಗಿರೋದಿಲ್ಲ. ಪ್ರಣೇಶಾಚಾರ್ಯರು ಆ ದೇವಸ್ಥಾನದಿಂದ ತುಂಬ ಟಯರ್ಡ್ ಆಗಿ ಹೊರಬರ್ತಾರೆ. ಅವರು ಗ್ರಾಮದ ಸುತ್ತಮುತ್ತಲ ಕತ್ತಲೆ ಆವರಿಸಿರೋದನ್ನ ನೋಡ್ತಾರೆ. ನಂತರ ಅವರು ಏಕಾಂಗಿಯಾಗಿ ಕಾಡಿನಲ್ಲಿ ಅಲಿತಾ ಇರ್ತಾರೆ. ಅವರಿಗೆ ಬಹಳ ಹಸಿವಾಗ್ಬಿಟ್ಟಿರುತ್ತೆ. ಅವರು ತುಂಬ ಗೊಂದಲದಲ್ಲಿರ್ತಾರೆ. ಅವರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ತಮ್ಮ ಸದ್ಗುಣ ಹೆಮ್ಮೆಯನ್ನು ತುಂಬ ಹೊರೆಯಾಗಿ ಭಾವಿಸ್ತಾ ಇರ್ತಾರೆ. ನಾನೊಬ್ಬ ವೇದಾಂತ ಶಿರೋಮಣಿ, ನನ್ನ ಸದ್ಗುಣ ಈಗ ನನಗೆ ಹೊರೆಯಾಗಿದೆ, ನಾನು ಈ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ ತುಂಬ ಗೊಂದಲದಲ್ಲಿರ್ತಾರೆ. ಹಾಗೆ ಕಾಡಿನಲ್ಲಿ ಅಲಿತಾ ಇರಬೇಕಾದ್ರೆ ಅವರು ಚಂದ್ರಿಯನ್ನು ಭೇಟಿಯಾಗ್ತಾರೆ. ಚಂದ್ರಿ ಆ ಪ್ರಣೇಶಾಚಾರ್ಯರ ಸಂಕಟವನ್ನು ನೋಡ್ತಾಳೆ. ಅವರಿಗೆ ಒಂದು ಬೌಲ್ ನೀರು ಮತ್ತು ತಿನ್ನೋದಕ್ಕೆ ಕೆಲವು ಬಾಳೆಹಣ್ಣುಗಳನ್ನು ನೀಡ್ತಾಳೆ. ಇಲ್ಲಿ 20 ವರ್ಷಗಳ ವೇದಗಳ ತರಬೇತಿಯನ್ನು ಪಡೆದಿರ್ತಕ್ಕಂತಹ ಆಚಾರ್ಯರು ಅಲ್ಲಿ ಇಂದ್ರಿಯ ಒಂದು ಜಾಗೃತಿಯನ್ನು ಅನುಭವಿಸ್ತಾರೆ. ಅವರು ಒಂದು ರೀತಿ ಆ ಕೆಳಜಾತಿಯ ಮಹಿಳೆ ಚಂದ್ರಿಗೆ ಮಾರಿ ಹೋಗ್ತಾರೆ, ತಮ್ಮ ಮನಸ್ಸನ್ನು ಕದಲಿಸ್ಕೊಳ್ತಾರೆ.
ಇಲ್ಲಿ ಅವರು ಚಂದ್ರಿಯನ್ನು ಕೆಳಜಾತಿಯ ಮಹಿಳೆ ಅಥವಾ ಪಾಪದ ಒಬ್ಬ ಪತ್ನಿ ಅಂತ ನೋಡದೆ ಒಂದು ಪ್ರಕೃತಿಯ ಜೀವಂತ ಮಹಿಳೆಯಾಗಿ ಅಥವಾ ಒಂದು ಭಾಗವಾಗಿ ನೋಡ್ತಾರೆ. ಅವರು ಕಾಡಿನ ನೆಲದ ಮೇಲೆ ಚಂದ್ರಿಯೊಂದಿಗೆ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾರೆ. ಇದು ಯಾವುದೇ ಆಚರಣೆಗಿಂತ ಒಂದು ಆಳವಾದ ಸಂಸ್ಕಾರ ಅಥವಾ ರೂಪಾಂತರದ ಒಂದು ಕ್ಷಣ ಆಗತ್ತೆ. ಇಲ್ಲಿ ಒಬ್ಬ ಬ್ರಾಹ್ಮಣ ಕೆಳಜಾತಿಯ ಚಂದ್ರಿಯೊಂದಿಗೆ ದೈಹಿಕ ಮಿಲನವನ್ನು ಅನುಭವಿಸ್ತಾರೆ. ಇಲ್ಲಿ ಪ್ರಣಯಾಚಾರ್ಯರು ಎಚ್ಚರಗೊಂಡಾಗ ಅವರು ತಮ್ಮ ಶುದ್ಧತೆ ಈಗ ಕಳೆದು ಹೋಗಿದೆ, ನಾನೀಗ ಅಗ್ರಹಾರದ ಬ್ರಾಹ್ಮಣ ಕಾಲೋನಿಯ ನಾಯಕನಲ್ಲ ಅಂತ ಅವರು ಮನಸ್ಸಿನಲ್ಲಿ ಅವರಿಗೆ ಮೂಡುತ್ತೆ. ಅವರು ಹಳ್ಳಿಗೆ ಹಿಂತಿರುಗುತ್ತಾರೆ. ಆದರೆ ಅವರಿಗೆ ಆ ಹಳ್ಳಿ ಈಗ ಎಲ್ಲವೂ ಒಂಥರ ವಿಭಿನ್ನವಾಗಿ ಕಾಣುತ್ತೆ. ಆ ಬ್ರಾಹ್ಮಣರ ಕಾಲೋನಿ ಆ ಅಗ್ರಹಾರದಲ್ಲಿ ನಡೆಯುವಂಥ ಎಲ್ಲ ಆಚರಣೆಗಳು ಒಂದು ನಾಟಕದಂತೆ ಕಾಣುತ್ತೆ. ಮತ್ತು ಶವದ ಬಗ್ಗೆ ಬ್ರಾಹ್ಮಣರ ವಾದಗಳು ತುಂಬ ಸಣ್ಣತನದ ಒಂದು ಭಾವನೆಗಳು ಅಂತ ಭಾಸ ಆಗುತ್ತೆ. ನಾರಾಯಣಪ್ಪ ತನ್ನ ಬಂಡಾಯದಲ್ಲಿ ಉಳಿದವರಿಗಿಂತ ಹೆಚ್ಚು ನೈಜನಾಗಿದ್ದಾನೆ ಅಂತ ಹೇಳಿ ಪ್ರಣಯಾಚಾರ್ಯರು ಅರ್ಥಕೊಳ್ತಾರೆ. ಈ ಮಧ್ಯೆ ನಾರಾಯಣಪ್ಪನ ಶವವು ಕೊಳೆತು ಗ್ರಾಮವು ಒಂದು ಅಸಹನೀಯ ಒಂದು ಸ್ಥಿತಿಗೆ ಬಂದಿರುತ್ತೆ. ಬ್ರಾಹ್ಮಣರು ಎಂದಿಗೂ ಸಹ ಒಂದು ನಿರ್ಧಾರಕ್ಕೆ ಬರೋದಿಲ್ಲ ಅಂತ ಚಂದ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ಆ ಆಚಾರ್ಯರನ್ನು ಅಂದರೆ ಪ್ರಣಯಾಚಾರ್ಯರನ್ನ ಮುಂದೆ ಬರ್ತಕ್ಕಂಥ ತೊಂದರೆಗಳಿಂದ ತಪ್ಪಿಸಲು ಚಂದ್ರಿ ಏನು ಮಾಡ್ತಾಳೆ, ಒಂದು ನಿರ್ಧಾರವನ್ನು ಕೈಗೊಳ್ತಾಳೆ. ಅವಳು ನಾರಾಯಣಪ್ಪನ ಒಬ್ಬ ಮುಸ್ಲಿಂ ಸ್ನೇಹಿತನಿಗೆ ಲಂಚ ನೀಡಿ ಮಧ್ಯರಾತ್ರಿಯಲ್ಲಿ ನಾರಾಯಣಪ್ಪನನ್ನ ಶವವನ್ನು ರಹಸ್ಯವಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾಳೆ. ಅಲ್ಲಿ ಆ ಶವಕ್ಕೆ ಸೀಮೆ ಎಣ್ಣೆಯನ್ನು ಹಚ್ಚಿ ಆ ಶವವನ್ನು ಸುಟ್ಟು ಹಾಕ್ತಾರೆ. ನಂತರ ಚಂದ್ರಿ ಗ್ರಾಮವನ್ನು ಬಿಟ್ಟು ಹೋಗ್ತಾಳೆ. ಆದರೆ ಶವ ಅಲ್ಲಿ ಇಲ್ಲ ಎಂಬುದು ಬ್ರಾಹ್ಮಣರಿಗೆ ಗೊತ್ತಾಗೋದೇ ಇಲ್ಲ. ಅವರು ಉಪವಾಸ ಮತ್ತು ವಾದವನ್ನು ಮುಂದುವರಿಸ್ತಾ ಇರ್ತಾರೆ. ಪ್ರಣಯಾಚಾರ್ಯರು ತಮ್ಮ ಆ ಒಂದು ಅಶಕ್ತ ಅಂದರೆ ನಿಶಕ್ತ ಪತ್ನಿಯನ್ನು ನೋಡ್ತಾ ತಮ್ಮ ಮನೆಯಲ್ಲಿ ಕುಳಿತುಕೊಳ್ತಾರೆ. ಅವರಿಗೆ ತಾವು ಒಂದು ಭೂತದಂತೆ ಅನಿಸುತ್ತೆ. ತಾನು ಇನ್ನು ಮುಂದೆ ಈ ಒಂದು ಸುಳ್ಳಿನ ಬಲೆಯಲ್ಲಿ ಅಥವಾ ಈ ಹಳ್ಳಿಯಲ್ಲಿ ಬದುಕಲು ಸಾಧ್ಯ ಇಲ್ಲ ಅಂತ ಅರ್ಥಕೊಳ್ತಾರೆ. ಅವರು ತಮ್ಮ ಪಾಪವನ್ನು ಸಮುದಾಯಕ್ಕೆ ತಿಳಿಸಬೇಕು ಅಂತ ನಿರ್ಧರಿಸ್ತಾರೆ. ಆದರೆ ಅವರಿಗೆ ಈ ಪರಿಣಾಮಗಳ ಬಗ್ಗೆ ಭಯ ಇರುತ್ತೆ. ನಾನು ಮಾಡಿರ್ತಕ್ಕಂಥ ಪಾಪದ ಕೆಲಸದ ಬಗ್ಗೆ ಬ್ರಾಹ್ಮಣರಿಗೆ ಹೇಳಬೇಕು ಅಂದ್ಕೋತಾರೆ. ಅದರಿಂದ ಆಗುವ ಪರಿಣಾಮಗಳಿಗೆ ಏನಾಗ್ಬೋದು ಅನ್ನೋ ಭಯ ಇರುತ್ತೆ. ಆಗ ಪ್ರಣಯಾಚಾರ್ಯರು ಆ ಒಂದು ಹಳ್ಳಿಯನ್ನು ತೊರೆದು ಬೇರೆ ಕಡೆಗೆ ಹೋಗೋ ನಿರ್ಧಾರವನ್ನು ಮಾಡ್ತಾರೆ. ಆ ನಿರ್ಧಾರವನ್ನು ಮಾಡಿ ಅವರು ತಮ್ಮ ಮನೆ, ಹೆಂಡತಿ ಮತ್ತು ತನ್ನ ಸ್ಥಾನಮಾನ ಎಲ್ಲವನ್ನ ಬಿಟ್ಟು ಅಗ್ರಹಾರದಿಂದ ಆ ಊರನ್ನು ಬಿಟ್ಟು ಹೊರಟೋಗ್ತಾರೆ. ಇನ್ನು ಕಾದಂಬರಿಯ 3ನೇ ಭಾಗಕ್ಕೆ ಬಂದಾಗ ಈ ಪ್ರಣಯಾಚಾರ್ಯರು ಒಂದು ಗ್ರಾಮದ ಒಂದು ಮುಖ್ಯ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಪ್ರಣಯಾಚಾರ್ಯರು ಈಗ ಒಬ್ಬ ಪ್ರಯಾಣಿಕರಾಗಿ ದೇಶಾದ್ಯಂತ ಅಲೆದಾಡ್ತಾ ಇರ್ತಾರೆ. ಅವರು ಒಬ್ಬ ಪುಟ್ಟ ಎಂಬ ಮನುಷ್ಯನನ್ನು ಭೇಟಿ ಆಗ್ತಾರೆ. ಅವನು ಆ ಪ್ರಣಯಾಚಾರ್ಯರಿಗೆ ಒಂದು ಫ್ರೆಂಡ್ ಆಗ್ತಾನೆ. ಪುಟ್ಟ ಜೀವನದ ಯಾವುದೇ ಒಂದು ಪ್ರತಿಬಿಂಬವಿಲ್ಲದೆ ತುಂಬ ಹರ್ಷದಾಯಕವಾಗಿ ಮತ್ತು ಈ ಒಂದು ಪ್ರೆಸೆಂಟ್ ವರ್ಲ್ಡ್ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆತ ಭೂತಕಾಲದ ಯಾವುದೇ ಒಂದು ಭಯ ಇಟ್ಕೊಂಡಿರೋದಿಲ್ಲ, ಭವಿಷ್ಯದ ಬಗ್ಗೆ ಚಿಂತೆ ಇರೋದಿಲ್ಲ, ವರ್ತಮಾನ ಕಾಲಕ್ಕೆ ಹೊಂದಿಕೊಂಡು ಬದುಕ್ತಾ ಇರ್ತಾನೆ. ಅವನು ಪ್ರಣಯಾಚಾರ್ಯರನ್ನು ಹಳ್ಳಿಯ ಜಾತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಆಚಾರ್ಯರು ಕೋಳಿ ತಿಂತಕ್ಕಂತಹ ಒಂದು ಅಂಗಡಿಗೆ ಹೋಗ್ತಾರೆ, ಹೋಟ್ಲ್ಗೆ ಹೋಗ್ತಾರೆ. ಅಲ್ಲಿ ಜನಸಾಮಾನ್ಯರು ತುಂಬ ಉತ್ಸಾಹದಿಂದ ಆ ಮಾಂಸವನ್ನು ತಿಂತಕ್ಕಂಥದ್ದನ್ನ ಗಮನಿಸ್ತಾರೆ. ಮತ್ತು ಆ ಜನರೆಲ್ಲ ಅವರು ಮಾತಾಡ್ತಕ್ಕಂಥ ರೀತಿ ಯಾವುದೇ ರೀತಿ ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ತುಂಬ ಕಚ್ಚಾ ಮೀನ್ಸ್ ಆ ಒಂದು ಆಡು ಭಾಷೆಯಲ್ಲಿ ಮಾತಾಡೋದು ಎಲ್ಲವನ್ನು ಅವರು ನೋಡಿದಾಗ ಇದು ಅವ್ರಿಗೆ ಮೊದಲ ಒಂದು ಅನುಭವ ಆಗುತ್ತೆ. ಅವರು ಭಾರತವನ್ನು ಸಂಸ್ಕೃತ ವಿದ್ವಾಂಸರ ದೃಷ್ಟಿಕೋನದಿಂದ ನೋಡದೆ ಸಾಮಾನ್ಯ ಮನುಷ್ಯನ ಕಣ್ಣುಗಳಿಂದ ಪ್ರಣಯಾಚಾರ್ಯರು ನೋಡ್ತಾರೆ. ಅವರು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ದುರ್ವಾಸಪುರ ಅಗ್ರಹಾರದ ಸುದ್ದಿ ಕೇಳ್ತಾರೆ. ಪ್ಲೇಗ್ ಗ್ರಾಮವನ್ನು ಧ್ವಂಸಗೊಳಿಸಿದೆ, ಅನೇಕ ಬ್ರಾಹ್ಮಣರು ಸತ್ತಿದ್ದಾರೆ ಮತ್ತು ಇತರರು ಆ ಹಳ್ಳಿಯಿಂದ ಒಂದು ಪಲಾಯನ ಮಾಡಿದ್ದಾರೆ. ನಾರಾಯಣಪ್ಪನ ಶಾಪವು ದೈಹಿಕವಾಗಿ ಸಾಂಕ್ರಾಮಿಕ ರೋಗವಾಗಿ ಎಲ್ಲರನ್ನ ನಾಶ ಮಾಡಿದೆ ಅಂತ ಹೇಳ್ತಾರೆ. ಬ್ರಾಹ್ಮಣರು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದಂತಹ ಒಂದು ಪವಿತ್ರತೆ, ಶುದ್ಧತೆ ಒಂದು ರೀತಿಯ ಸಾವಿನ ರೂಪವಾಗಿದೆ. ಆದರೆ ಅವರು ಅಶುದ್ಧತೆಯ ಒಂದು ಹೆದರಿಕೆಯಿಂದ ಅವರ ವಾಸ್ತವ ಜೀವನದ ಒಂದು ಎಲ್ಲವನ್ನ ಕಳೆದುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಪ್ರಣೇಶರಿಗೆ ಗೊತ್ತಾಗುತ್ತೆ ಶುದ್ಧತೆ ಮತ್ತು ಅಶುದ್ಧತೆಯ ಒಂದು ದ್ವಂದ್ವದಲ್ಲಿ ಈ ಬ್ರಾಹ್ಮಣರು ತಮ್ಮ ಜೀವನವನ್ನೇ ಇಲ್ಲಿ ಕಳೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋತಾರೆ. ಒಂದು ದೇವಸ್ಥಾನದ ಹಬ್ಬದಲ್ಲಿ ಒಂದು ಸಾಮೂಹಿಕ ಭೋಜನ ನಡೀತಾ ಇರುತ್ತೆ. ಆಗ ಈ ಕಾದಂಬರಿಯ ಒಂದು ಕ್ಲೈಮ್ಯಾಕ್ಸ್ಗೆ ಬರುತ್ತೆ.
ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥ ಪ್ರಣೇಶಾಚಾರ್ಯರು ಅಲ್ಲಿ ಸಾಮಾನ್ಯ ಜನರೊಂದಿಗೆ ತಿನ್ನಲು ಸಾಲಿನಲ್ಲಿ ನಿಂತ್ಕೋತಾರೆ. ಆದಾಗ್ಯೂ ಆ ಸಾಲಿನಲ್ಲಿ ಇತರ ಬ್ರಾಹ್ಮಣರು ಕೂಡ ನಿಂತಿರೋದನ್ನು ಅವರು ನೋಡ್ತಾರೆ. ಆಗ ಅವರಿಗೆ ಒಂದು ಅರಿವಾಗತ್ತೆ, ಕೇವಲ ಬಟ್ಟೆ ಅಥವಾ ಅಭ್ಯಾಸಗಳನ್ನು ಬದಲಿಸುವ ಮೂಲಕ ಅವರು ಬೇರೆಯವರಾಗಲು ಸಾಧ್ಯ ಇಲ್ಲ. ಅವರ ಸಂಸ್ಕಾರ, ಅವರ ಪಾಲನೆ, ಅವರ ಭೂತಕಾಲ ಅವರ ಒಂದು ಭಾಗವಾಗಿರುತ್ತೆ. ಅದನ್ನು ಅವರೆಲ್ಲರೂ ಅರಿತು ಬಾಳಬೇಕೇ ಹೊರತು ಅದನ್ನು ತಿರಸ್ಕಾರ ಮಾಡಬಾರದು. ಯಾವುದೇ ವಿಧಿವಿಧಾನಗಳು, ಯಾವುದೇ ಒಂದು ಆಚರಣೆಗಳಿಂದ ತಾನು ಒಬ್ಬ ಶ್ರೇಷ್ಠನಾಗಲು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಣೇಶಾಚಾರ್ಯರು ಅರ್ಥ ಮಾಡ್ಕೋತಾರೆ. ನಂತರ ಆ ಪ್ರಣೇಶಾಚಾರ್ಯರು ದೂರ್ವಾಸಪುರಕ್ಕೆ ಮರಳಲು ನಿರ್ಧರಿಸ್ತಾರೆ. ಅವರು ಒಬ್ಬ ಗುರುವಾಗಿ ಅಥವಾ ಪುರೋಹಿತನಾಗಿ ಆ ಒಂದು ದೂರ್ವಾಸಪುರಕ್ಕೆ ಹಿಂತಿರುಗಿ ಬರ್ತಾ ಇರೋದಿಲ್ಲ. ಬದಲಿಗೆ ತಮ್ಮ ಕಾರ್ಯಗಳ ಸತ್ಯವನ್ನು ಎದುರಿಸಬೇಕಾಗಿರೋ ಮನುಷ್ಯನಾಗಿ ಮರಳುತ್ತಾರೆ. ಅವರ ಹೆಂಡತಿ ಸತ್ತಿರಬಹುದು ಮತ್ತು ಹಳ್ಳಿ ನಾಶವಾಗಿ ಇರಬಹುದು ಅಂತ ಅವರಿಗೆ ಗೊತ್ತಿರುತ್ತೆ. ಆದರೆ ಅವರು ತಮ್ಮ ಈ ಒಂದು ಬದಲಾದ ವ್ಯಕ್ತಿಯಾಗಿ ಆ ಸ್ಥಳಕ್ಕೆ ಹೋಗೋದಕ್ಕೆ ಅವರು ಒಪ್ಕೊಳ್ತಾರೆ. ಆ ಸತ್ತ ಕಾನೂನುಗಳ ಹಳೆಯ ಜೀವನ ಮತ್ತು ಮಾನವನ ಒಂದು ಜವಾಬ್ದಾರಿಯ ಹೊಸ ಅನಿಶ್ಚಿತ ಜೀವನದ ನಡುವೆ ತೂಗಾಡುತ್ತಾ ಅವರು ಹಳ್ಳಿಯತ್ತ ಪ್ರಯಾಣಿಸುವ ಮೂಲಕ ಈ ಒಂದು ಕಾದಂಬರಿ ಮುಕ್ತಾಯಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇದರ ಒಂದು ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ.